ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕೆಂಪೇಗೌಡ ದಿನಾಚರಣೆ ವಿಚಾರವಾಗಿ ನಾವು ಈಗಾಗಲೇ ಸೇರಿ ಚರ್ಚೆ ಮಾಡಿದ್ದೇವೆ. ಕೆಲವು ಕೆಂಪೇಗೌಡ ಒಂದು ಪ್ರತಿಮೆಯನ್ನು ಕೆಂಪೇಗೌಡ ಶ್ರವಣಬೆಳಗೊಳ ಸರ್ಕಲಲ್ಲಿ ಅನಾವರಣ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಗಂಭೀರವಾಗಿ ಕೂಡ ಕೆಲವರೆಲ್ಲ ಮಾತಾಡಿದ್ದೀರಿ. ಸೊ ಅದಕ್ಕೋಸ್ಕರ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಮುಂದಿನ ಜುಲೈ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸಭೆನ ನಿಗದಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತೇ ದಿನಾಂಕವನ್ನು ಮಾಡಿದ್ದೀವಿ. ಮೊದಲನ್ನು ದಯಮಾಡಿ ಮೇಲೆ ಅವ್ರಿಗೆ ಏನಿಲ್ಲ, ಇವರು ನಿಮ್ಮ ಮೀಡಿಯಾ ಪರ್ಸನ್ಸ್ ಇದ್ದಾರೆ, ಈ ಮೂಲಕ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಬೇಕು. ಬಂದು ನಿಮ್ಮ ಸಲಹೆ ಸಾಕು, ಚರ್ಚೆ ಮಾಡೋದು ಅನ್ನೋದಕ್ಕಿಂತ ಫಲಪ್ರದವಾಗಿ ತೀರ್ಮಾನ ಮಾಡಿ ಇನ್ಸ್ಟಾಲ್ ಮಾಡಿ ಉದ್ಘಾಟನೆ ಮಾಡುವಂಥ ತೀರ್ಮಾನಕ್ಕೆ ಖಂಡಿತ ಮಾಡೋಣ. ಅದ್ರ ಬಗ್ಗೆ ನಮ್ಮದು ಕೂಡ ಸಹಕಾರ ಕೂಡ ಇದೆ. ಈಗಲೇ ನಾವು ಯಾವತ್ತೂ ಕೂಡ ಹೇಳಿದ್ದೆ ಮಾಡೋಂಥದ್ರಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಓದೋದಲ್ಲ, ಮಾಡ್ಕೊಂಡು ಮಾಡಿದ ಮೇಲೆ ಅಧಿಕೃತವಾಗಿ ಮಾಡಬೇಕು. ಇದು ಪುರಸಭೆನಲ್ಲೂ ಕೂಡ ಅಧಿಕೃತ ಇರೋದು ರೆಸೊಲ್ಯೂಷನ್ ಮಾಡಬೇಕು. ಇಲ್ಲಿ ಒಂದು 250 ಜನ ಎಲ್ಲ ಕಡೆ ಒಳಗಡೆ ಸೇರೋದು ಇಲ್ಲ, ಮುಂದಗಡೆ ಹಾಕಿ ಜನ ಪೂರ್ಣ ಪ್ರಮಾಣದಲ್ಲಿ ಸೇರುವಂಥ ರೀತಿಯಲ್ಲಿ ಅಲ್ಲೇ ಮಾಡೋಣ. ಬಹುಮುಖ್ಯವಾಗಿ 5ನೇ ತಾರೀಕು ಪ್ರತಿಮೆ ವಿಚಾರದಲ್ಲಿ ಮೀಟಿಂಗ್ನ ಒಂದು ಗಂಭೀರವಾಗಿ ತಗೊಂಡು ಒಂದು ಉತ್ತಮವಾದಂಥ ಒಂದು ನಿರ್ಣಯವನ್ನು ಮಾಡಿ ಅದಕ್ಕೆ ಅವಕಾಶ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮಾನ್ಯ ನಮ್ಮ ರವಿಯವರು ಈಗಾಗಲೇ ಯಾರು ಅಂಶ ಕೇಳ್ತಾ ಬೋರ್ಡು ಅಂದರೆ ಪ್ರತಿಮೆನ ನಿರ್ಮಾಣ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಪ್ರತಿಮೆನ ಮುಂದಿನ ವರ್ಷದೊಳಗೆ ನಾವು ಮುಂದಿನ ವರ್ಷದ ಜೋರಾಗಿ ಮಾಡೋಣ. 27ಕ್ಕೆ ಸಾಂಪ್ರದಾಯಿಕವಾಗಿ ಸರಳವಾಗಿ ತಾಲೂಕು ಆವರಣದಲ್ಲೇ ಮಾಡೋಣ ಈ ಸಲ. ಯಾಕಂದ್ರೆ ಪ್ರತಿಮೆನ ನಿರ್ಮಾಣ ಮಾಡೋ ತನಕ ಯಾವುದೇ ಕಾರಣದಲ್ಲೂ ಏನಾದ್ರು ಒಂದು ಇಟ್ಕೊಳ್ಳಿ. ನೋಡಪ್ಪ 5ನೇ ರೂಪಾಯಿ ಯಾವ್ದು ಮಾಡಬೇಕು ಇದನ್ನ 27 ಇವತ್ತೇ ನಿಗದಿ ಮಾಡ್ತಿದ್ದೀನಪ್ಪ. 5ನೇ ತಾರೀಕು ನಮ್ಮ ಆ ಪ್ರತಿಮೆಯನ್ನು ನಿರ್ಮಾಣ ಮಾಡುವ ಸಂಬಂಧವಾಗಿ ನವೋದಯ ಸ್ಕೂಲ್ನ ಇದರಲ್ಲಿ ಭಾನುವಾರ ಬೆಳಗ್ಗೆ ಎಲ್ಲ ಮದುವೆಗಳು ಇರ್ತಾರೆ, ಗೊತ್ತಿದ್ದ ಸಾಮಾನ್ಯವಾಗಿ ಇರ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಇವತ್ತೇ ಡೇಟ್ ಆಯ್ತಲ್ಲ. ಆಟೋದು ಓಡಿಸೋದು ಯಾವುದೂ ಇದ್ದಂಗೆ ಮಾಡಿದ್ದೀವಿ ನಾವು. ಈಗ ಕೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೂಡ ಇದು ಕೆಳಗಡೆ ಡೆವಲಪ್ಮೆಂಟ್ ಕೂಡ ಪ್ರತಿಭೆ ಜವಾಬ್ದಾರಿ ಪೂರ್ಣ ತಗೊಂಡು ಮಾಡಿಕೊಟ್ಟಿದ್ದೀವಿ. ಅವತ್ತು ಕೂತ್ಕೊಂಡು ಎಲ್ಲರೂ ಸಮಾಲೋಚನೆ ಮಾಡಿ ಆರ್ಸೋದು ಇಲ್ಲೇನಾಗಿದೆ ಅದೊಂದಲ್ಲ, ಇನ್ನೊಂದು ಬೇರೆ ಬಸವೇಶ್ವರದ್ದು ಸಂಬಂಧಪಟ್ಟಂಗೂ ಕೂಡ ಅವರು ಕೂಡ ಬಂದು ಚರ್ಚೆ ಮಾಡಿದ್ದಾರೆ. ಬಸವೇಶ್ವರ ಸರ್ಕಾರದಲ್ಲಿ ಅದನ್ನು ಎಲ್ಲ ಮಾತಾಡೋಣ. ಇದು ಒಟ್ಟಾರೆ 5ನೇ ತಾರೀಕು ಮೀಟಿಂಗ್. ಅದನ್ನು ತಲೆಕಟ್ಟಿಸಿ ಮುಗಿಸ್ಬೇಕು. ಯಾಕೆಂದರೆ ನಾವು ಈಗ ಒಂದು 18 ವರ್ಷ ಕೆಂಪೇಗೌಡ ವಯಸ್ಸಿಗೆ ಕಟ್ಟಿ ನಾವು ಒಂದು 9 ವರ್ಷದಿಂದಲೂ ನಿಮಗೆ ಭಿನ್ನವರ್ತಲಕ್ಕೆ ಈ ತಾಲೂಕು ಆಡಳಿತ ಮತ್ತು ಮುನ್ಸಿಪಾಲಿಟಿ ಮತ್ತು ಶಾಸಕರಿಗೆಲ್ಲ ಕೊಟ್ಕೊಂಡು ಒಂದು ಪ್ರತಿಮೆ ಮಾಡಿಕೊಟ್ಟಿದ್ದೀವಿ. ಹೋದ ಸಲನ ನೀವು ಇನ್ನೊಂದು 15-20 ದಿವಸದಲ್ಲಿ ನಾವೇ ಸಂಸ್ಥೆಯಲ್ಲಿ ಮೀಟಿಂಗ್ ಕರೆದು ಪ್ರತಿಮೆ ಮಾಡಿಕೊಡ್ತೀವಿ. ಪ್ರತಿಮೆ ಮಾಡಿದಾಗಲೇ ಮಾಡಕ್ಕೆ ನಾವೆಲ್ಲ ರೆಡಿ ಮಾಡ್ತಾರೆ. ನಿಮ್ಮ ಒಂದು ಸಲಹೆ ಮೇರೆಗೆ ಹಾಕ್ಬೇಕಾದ್ರೆ ನಾವು ಜ್ವರ ಮಾಡ್ತೀವಿ. ದಯವಿಟ್ಟು ಯಾಕೆಂದರೆ ನಾವು ಸಾರ್ವಜನಿಕ